ಅಶೋಕ್ ಜೈರಾಮ್ ಅವರು ಬಿಜೆಪಿ ಮುಖಂಡರು ನಮ್ಮ ಜೊತೆನಲ್ಲಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಯಾರ್ದು ವಿರೋಧ ಇಲ್ಲ. ನಮ್ಮ ಸರ್ ನಮಸ್ಕಾರ. ಜನ ನಮ್ಮ ಸದಸ್ಯರು ಒಗ್ಗೂಡಿ ತೀರ್ಮಾನ ಮಾಡಿದ್ದಾರೆ. 25 ಅಶೋಕ್ ಜೈರಾಮ್ ಅವರೇ ನಮಸ್ಕಾರ. ಬೆಂಬಲ ಇದೆ ಅಂತ ಹೇಳಿ. ಸರ್, ಈ ಕೆರಗೋಡು ಗ್ರಾಮದ ಗಲಾಟೆ ಬಿಜೆಪಿ ಅವರೇ ಸೃಷ್ಟಿ ಮಾಡಿರೋದು ಅಂತ ಶಾಸಕರು ಹೇಳ್ತಾ ಇದ್ದಾರೆ. ನೋಡಿ ಸರ್, ನಾವು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಉದ್ಘಾಟನೆಗೂ ಕೂಡ ನಾವು ಬಂದಿಲ್ಲ. ಅವತ್ತು ರಾಮ ಮಂದಿರದ ಉದ್ಘಾಟನೆ ಸಮಯದಲ್ಲಿ ನಾವು ಎಲ್ಲ ಬೇರೆ ಬೇರೆ ಗ್ರಾಮಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಕೆರಗೋಡಲ್ಲಿ ಕೂಡ ಭೇಟಿ ಕೂಡ ಮಾಡಕ್ಕಾಗಿಲ್ಲ. ಈ ಧ್ವಜಸ್ತಂಭದ ಉದ್ಘಾಟನೆಗೂ ಬಂದಿಲ್ಲ, ಧ್ವಜಾರೋಹಣಕ್ಕೂ ಬಂದಿರಲಿಲ್ಲ. ಆದ್ರೆ ನಾವು ಎಲ್ಲರೂ ಸಾರ್ವಜನಿಕರಂತೆ ನಾವು ಕೂಡ ದೇಣಿಗೆ ಕೊಟ್ಟು ಅದಕ್ಕೆ ಸಹಾಯ ಮಾಡಿರೋದು ಸತ್ಯ. ಆದ್ರೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಪ್ರಯುಕ್ತ ಇವತ್ತು ಒಂದು ಕೇಸರಿ ಧ್ವಜವನ್ನ, ರಾಮನ ಧ್ವಜವನ್ನ ಇಲ್ಲಿ ಆರಿಸಿರೋದನ್ನ ಸಹಿಸ್ಕೊಳಕ್ಕಾಗ್ದೇನೆ ಕಾಂಗ್ರೆಸ್ ಸರ್ಕಾರ ಇಲ್ಲಿಯ ಆಡಳಿತವನ್ನ ಕೈಗೊಂಬೆಯನ್ನಾಗಿಟ್ಟು ಇವತ್ತು ನಿನ್ನೆ ಮೊನ್ನೆ ಇವತ್ತು ರಜಾ ಇದ್ರು, ಸಾರ್ವಜನಿಕ ರಜಾ ಇದ್ರು ಕೂಡ ಒಂದು ಚರ್ಚೆಗೆ ಕರೀರಿ, ಶಾಂತಿ ಸಭೆಗೆ ಕರೀರಿ, ಯಾವ್ದಾದ್ರು ಪ್ರೊಸೀಜರ್ ಲ್ಯಾಪ್ಸ್ ಇದ್ರೆ ನಾವು ಸರಿಪಡಿಸ್ಕೊಳ್ತೀವಿ ಅಂತ ಕೇಳಿದ್ರು ಕೂಡ ಅದಕ್ಕೆ ಎಲ್ಲವನ್ನು ಧಿಕ್ಕರಿಸಿ ಇವತ್ತು ಪೊಲೀಸ್ ಫೋರ್ಸ್ ನ ತಂದು ಇಲ್ಲಿ 144 ಸೆಕ್ಷನ್ ಹಾಕಿ ಶಾಂತಿಯುತವಾಗಿದ್ದಂತ ಇದನ್ನು ಕೂಡ ವಾತಾವರಣ ಹಾಳು ಮಾಡಿ ಇಲ್ಲಿ ಫೋರ್ಸ್ ಹಾಕಿ ಇವತ್ತು ಧ್ವಜವನ್ನ ಇಳಿಸಿದ್ದಾರೆ. ಅವರು ಹೇಳ್ತಾ ಇರೋದ್ರಲ್ಲಿ 1% ಸತ್ಯ ಇಲ್ಲ. ಇದು ಕಾಂಗ್ರೆಸ್ನ ಜಾಯಮಾನ ಅದು. ಸೊ ಸುಳ್ಳಿನ ಹನುಮತ್ ಧ್ವಜವನ್ನ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿದಾರಾ ಅಂತ ಕೇಳ್ತಾರೆ. 100% ತಗೊಂಡಿದ್ದಾರೆ ಸರ್. ನವೆಂಬರ್ನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಇದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ. ನಿಮ್ಮ ಹತ್ರ ಲೆಟರ್ ಇದೆಯಾ ಸರ್? ಅದು 100% ಇದೆ. ಅಲ್ಲಿ ರಾಷ್ಟ್ರ ಧ್ವಜಕ್ಕೆ ಪರ್ಮಿಷನ್ ತಗೊಂಡಿರೋದು ಅಂತ ಶಾಸಕರ ವಾದ. ಇಲ್ಲ ಇವತ್ತು ಅಲ್ಲಿ ರಾಷ್ಟ್ರ ಧ್ವಜನೂ ಹಾರಿಸಿಲ್ಲ. ಹೇಳ್ತೀವಿ ಕೇಳಿ, ಇಲ್ಲಿ ರಾಷ್ಟ್ರ ಧ್ವಜನ ಸರ್ ಈ 365 ದಿವಸ ಹಾರಿಸೋದಿಲ್ಲ. ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇ ಬಿಟ್ಟು ಇನ್ಯಾವ ದಿವಸನೂ ಹಾರಿಸೋದಿಲ್ಲ. ಪಂಚಾಯತಿ ಇದ್ರಲ್ಲಿ ಎಲ್ಲೋ ಒಂದ್ ಕಡೆ ಹಾರಿಸ್ತಾರೆ ಅಂತ ಸಂದರ್ಭದಲ್ಲಿ. ಇಲ್ಲಿ ಇದು ಮಾಡಿರುವಂತದ್ದೇ ನಾವು ಇಲ್ಲಿ ಹನುಮ ಧ್ವಜವನ್ನ ಹಾರಿಸೋದಕ್ಕೆ ಅಂತಾನೆ ನವೆಂಬರ್ ನಲ್ಲಿ ಅನುಮತಿ ಪಡೆದಿರೋದು. ಅದಾದ್ಮೇಲೆ 3 ಮೀಟಿಂಗ್ ನಲ್ಲಿ ಅದು ಅನುಮೋದನೆ ಆಗಿದೆ, ಕ್ಲಾರಿಫಿಕೇಶನ್ ಆಗಿದೆ. ಸಾರ್ವಜನಿಕರು 2,500 ಜನ ಇಂಡಿವಿಜುವಲ್ ಆಗಿ ಲೆಟರ್ ಕೊಟ್ಟಿದ್ದಾರೆ, ಮತ್ತೆ ಸಹಿ ಹಾಕಿದ್ದಾರೆ. ಯಾರೋ ಇಬ್ರು ಅವರ ಒಬ್ಬರು ಹಿಂಬಾಲಕರ ಒಂದು ಮಾತು ಕೇಳಿ ಅವರು ದಿಕ್ಕು ತಪ್ಪಿದ್ದಾರೆ. ಇವತ್ತು ಕೆರಗೋಡು ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ. ಅವರು ಅದನ್ನ ವಿಚಾರನ ಸರಿಯಾಗಿ ತಿಳ್ಕೊಂಡು ಮಾತಾಡ್ಲಿ ಅಂತ ಹೇಳಿ. ಸರ್ಕಾರಿ ಜಾಗ ಬಸ್ ಸ್ಟ್ಯಾಂಡ್ಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಜಾಗ ಅದು ಅಂತಾರೆ. ಅಲ್ಲಿ 40 ವರ್ಷದ ಹಿಂದೆ ಧ್ವಜಸ್ತಂಭವನ್ನ ಆಲ್ರೆಡಿ ಇಲ್ಲಿ ಇತ್ತು. ಇಲ್ಲಿ ಸರ್ಕಾರಿ ಜಾಗ ಸರಿ, ಪಬ್ಲಿಕ್ ಜಾಗನೇ ಸರಿ, ಪಂಚಾಯತಿ ಜಾಗನೇ ಸರಿ. ಆದ್ರೆ 40 ವರ್ಷದಿಂದ ಇಲ್ಲಿ ಒಂದು ಫ್ಲಾಗ್ ಪೋಸ್ಟ್ ಇತ್ತು. ಆ ಶಿಥಿಲಗೊಂಡಂತ ಫ್ಲಾಗ್ ಪೋಸ್ಟ್ ಅನ್ನ ತೆಗೆದು ಒಂದು ದೊಡ್ಡದಾದಂತ ಫ್ಲಾಗ್ ಪೋಸ್ಟ್ ಅನ್ನ ಮಾಡಿ ಸಾರ್ವಜನಿಕರ ದೇಣಿಗೆ ಕೊಟ್ಟು, ಒಬ್ಬೊಬ್ರು 10 ರೂಪಾಯಿ ದೇಣಿಗೆ ಕೊಟ್ಟು ಇಲ್ಲಿ ಮಾಡಿರುವಂತದ್ದು. ಇಲ್ಲಿ ಸ್ಥಳೀಯ ಜನರ ಜೊತೆ ಒಂದು ನಾಡಿಮಿಡಿತವನ್ನ ಅವರು ಅರ್ಥ ಮಾಡ್ಕೊಂಡಿತ್ತು ಅಂದ್ರೆ ಈ ಮಾತು ಹೇಳ್ತಾ ಇರ್ಲಿಲ್ಲ. 2,500 ಜನ ಇವತ್ತು ಇದಕ್ಕೆ ಅಪ್ಲಿಕೇಶನ್ ಕೊಟ್ಟು ಸಹಿ ಹಾಕಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ದೇನೆ ಇಲ್ಲಿ ಸಾರ್ವಜನಿಕ ಇದಕ್ಕೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರೋದು ಅವರ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಇವತ್ತು ನಿಮ್ಮ ಹತ್ರ ಆತರ ಹೇಳ್ತಾ ಇದ್ದಾರೆ. ದಲಿತ ಸಂಘರ್ಷ ಸಮಿತಿಯವರು, ಭೀಷ್ಮ ಪಡೆಯವರು, ರೈತ ಸಂಘದವರು ಇದಕ್ಕೆ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಇದು ಏನಂತ ಹೇಳಿದ್ರೆ, ಯಾವಾಗ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಅವ್ರನ್ನ ಆ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಾ ಕಡೆ ಅಯೋಧ್ಯೆಗೆ ಹೋಗೋದ್ರಿಂದ ಹಿಡಿದು ಎಲ್ಲಾ ಕಡೆ ಈ ಕಾರ್ಯಕ್ರಮವನ್ನ ಬಾಯ್ಕಾಟ್ ಮಾಡಿದ್ರು. ಇಲ್ಲೂ ಕೂಡ ಬಾಯ್ಕಾಟ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಅವರು ಬರದೇನೆ ಇಲ್ಲಿ ಅದಾದ್ಮೇಲೆ ಈ 4 ದಿವಸಗಳಲ್ಲಿ ಈ ಅಬ್ಜೆಕ್ಷನ್ಗಳನ್ನ ಬೇರೆ ಬೇರೆ ಸಂಘಟನೆ ಮುಖಾಂತರ ಅವ್ರ ಹಿಂಬಾಲಕರ ಮುಖಾಂತರ ತಗೊಂಡಿದ್ದಾರೆ ಅಷ್ಟೇ ಹೊರತು ಇದಕ್ಕಿಂತ ಹಿಂದೆ 4-5 ತಿಂಗಳು ಎಲ್ಲ ಸೇರಿ ಮಾಡಿರುವಂತ ಕೆಲಸ ಇದು. ಇವತ್ತು ಇವರು ತಪ್ಪನ ಮುಚ್ಚಿಡ್ಕೊಳ್ಳೋಕೆ ಇವರು ಮಾಡಿರುವಂತ ಹುನ್ನಾರ ಅಷ್ಟೇ ಇದು. ಈಗೇನ್ ಸರ್ ಮುಂದೆ ಇವಾಗ? ಸರ್, ಇಲ್ಲಿ ಮುಂದಿನ ದಿವಸಗಳಲ್ಲಿ ಹನುಮ ಧ್ವಜವನ್ನ, ರಾಮ ಧ್ವಜವನ್ನ ನಾವು ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ನಾವು ಇದನ್ನ ಅಧಿಕೃತ ಅನುಮತಿಯನ್ನ ಏನು ನಾವು ಪಡೆದಿದ್ವಿ ಅದೇ ರೀತಿನಲ್ಲಿ ಪ್ರೊಸೀಜರ್ ಪ್ರಕಾರನೇ ಪಡೆದು ಇದನ್ನ ಹಾರಿಸ್ತೀವಿ ಮುಂದಿನ ದಿವಸಗಳಲ್ಲಿ. ಅದನ್ನ ನೀವು ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು ಅಶೋಕ್ ಜೈರಾಮ್ ಅವರೇ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.